ಎಲ್ಲರಿಗೂ ನಮಸ್ತೆ. ನಾವು ಇವತ್ತಿನ ವಿಡಿಯೋದಲ್ಲಿ ಮಕ್ಕಳು ಲಂಚ್ ಬಾಕ್ಸ್ಗೆ ಹೇಗೆ ಡಿಫ್ರೆಂಟಾಗಿ ದೋಸೆ ಕಳಿಸೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಹಿಟ್ಟನ್ನು ರುಬ್ಬಿಟ್ಕೊಂಡಿದ್ದೀನಿ, ದೋಸೆ ಹಿಟ್ಟನ್ನು. ಸೊ ಇದಕ್ಕೆ ನಾನು 4 ಲೋಟದಷ್ಟು ಅಕ್ಕಿ ಹಾಗೆ 1 ಲೋಟದಷ್ಟು ಉದ್ದಿನ ಬೇಳೆನ ನೆನೆಸಿಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಅನ್ನನ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಆಲೂಗೆಡ್ಡೆನ ಬೇಯಕ್ಕಿಡ್ತಾ ಇದ್ದೀನಿ. ಸೊ ಆಲೂಗೆಡ್ಡೆ ಸಿಪ್ಪೆನೆಲ್ಲ ಎರೆದು 1 ಲೋಟದಷ್ಟು ನೀರು ಹಾಕಿ ಇದನ್ನು ಕುಕ್ಕರ್ ಮುಚ್ಚಿಟ್ಟು 2 ವಿಷಲ್ಸ್ನ ಕೂಗಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂದು ಪಾತ್ರೆನ ಬಿಸಿಗಿಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಹಾಕ್ಕೊತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಸಾಸಿವೆ ಜೀರಿಗೆ ಎರಡನ್ನೂ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ 1-2 ಮೆಣಸಿನ್ಕಾಯಿನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದು ಚೆನ್ನಾಗಿ ಫ್ರೈ ಆದರೆ ನಾವು ಪಲ್ಯದ ಜೊತೆಗೆ ತಿನ್ನಬೇಕಾದ್ರೆ ಸೈಡಲ್ಲಿ ತೆಗ್ದಿಡೋದು ಬೇಕಾಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು 1-2 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಸೊ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಇದು ಬೇಗ ಕುಕ್ ಆಗಬೇಕು ಅಂದರೆ 1 ಸ್ಪೂನಷ್ಟು ಅರಿಶಿನ ಹಾಗೆ 1 ಸ್ಪೂನಷ್ಟು ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಬೇಯುತ್ತೆ. ಈಗ ಇದಕ್ಕೆ ನಾನು ಒಂದು ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ. ಸೊ ಇದನ್ನು 1 ಟೊಮೊಟೊನ ಬಳಸ್ತಾ ಇದ್ದೀನಿ. ಇದು ಆಪ್ಷನಲ್ಲು. ಸೊ ನಿಮಗೆ ಟೊಮೊಟೊ ಬೇಕು ಅಂದರೆ ಬಳಸ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಇದಕ್ಕೆ ಬಟಾಣಿ ಕಾಳು ಕೂಡ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬಟಾಣಿ ಕಾಳನ್ನ ಆ್ಯಡ್ ಮಾಡ್ತಾಯಿಲ್ಲ, ಟೊಮೊಟೊ ಅಷ್ಟೇ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಟೊಮೊಟೊ ಬೆಂದಾದಮೇಲೆ ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೆ. ಸೊ ಅದನ್ನು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ. ಸೊ ಸ್ಮ್ಯಾಶ್ ಮಾಡಿಟ್ಕೊಂಡಿರೋ ಆಲೂಗೆಡ್ಡೆ ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ, ಚಾಪ್ ಮಾಡ್ಕೊಂಡಿರೋದು. ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ ಕಾಯಿ, ಕಡಲೆ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಚಟ್ನಿ ಮಾಡೋದಕ್ಕೋಸ್ಕರ. ಸೊ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾಡಿಟ್ಕೊಂಡಿದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನಷ್ಟು ಉಪ್ಪು ಹಾಗೆ ಅರ್ಧ ಸ್ಪೂನಷ್ಟು ಸಕ್ಕರೆನ ಬಳಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಹುಣಸೆಹಣ್ಣನ್ನು ಕೂಡ ಹಾಕ್ಕೋಬೋದು ಇದಕ್ಕೆ. ಸೊ ಇದನ್ನು ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ತಾಯಿದ್ದೀನಿ. ಸೊ ಮಿಕ್ಸಿ ಮಾಡಿದ್ಮೇಲೆ 1 ರೌಂಡ್ ಮಿಕ್ಸಿ ಮಾಡಿದ್ಮೇಲೆ ಮತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸೊ ಈಗ ಚಟ್ನಿ ರೆಡಿಯಾಗಿದೆ. ಈಗ ನಾನು ಕ್ಯಾರೆಟನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಅದು ಕ್ಯಾರೆಟು ಮತ್ತು 2 ಮೆಣಸಿನ್ಕಾಯಿ, ಯಾಕಂದರೆ ಕ್ಯಾರೆಟು ಸ್ವಲ್ಪ ಸ್ವೀಟಾಗಿರುತ್ತೆ. ಸೊ ಅದಕ್ಕೋಸ್ಕರ ಮೆಣಸಿನ್ಕಾಯಿ ಮತ್ತು 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದು ಇಷ್ಟು ನೈಸಾಗಿ ಪೇಸ್ಟ್ ಆಗಬೇಕು. ಸೊ ಅಲ್ಲಿವರೆಗೂ ನೀವು ಚೆನ್ನಾಗಿ ನೀರು ಹಾಕ್ಕೊಂಡಾಗಲಿ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಇದನ್ನು ಒಂದು ಪಾತ್ರೆಯಲ್ಲಿ ಇದಿಷ್ಟನ್ನು ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡ್ಮೇಲೆ ಮತ್ತು ನಾವು ರುಬ್ಬಿಟ್ಕೊಂಡಿರೋ ಹಿಟ್ಟಿರುತ್ತಲ್ವ, ಸೊ ಆ ಹಿಟ್ಟನ್ನು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದು ನಮ್ಗೆ ಎಷ್ಟು ಬೇಕೋ ಸೊ ಅಷ್ಟನ್ನು ನಾವು ನೀಟಾಗಿ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀವು ಕ್ಯಾರೆಟು ಬೇಕು ಅಂದರೆ ಹಾಕ್ಕೋಬೋದು, ಅಥವಾ ಕ್ಯಾರೆಟ್ ಜೊತೆಗೆ ನೀವು ಬೇರೆ ಇನ್ಯಾವುದಾದ್ರೂ ವೆಜಿಟೇಬಲ್ಸ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಅದನ್ನು ನೀಟಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಆಗ ಮಾತ್ರ ಅದು ದೋಸೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಬೀಟ್ರೂಟನ್ನು ಮತ್ತೆ ಬಳಸ್ತಾ ಇದ್ದೀನಿ. ಸೊ ಬೀಟ್ರೂಟ್ಗೂ 2 ಮೆಣಸಿನ್ಕಾಯಿ ಹಾಕಿ ಮತ್ತು ಉಪ್ಪನ್ನು ಹಾಕಿ ನೀಟಾಗಿ ಸಾಫ್ಟಾಗಿ ಬರೋ ಥರ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಅಂದರೆ ಅದು ಸಾಫ್ಟಾಗಿ ಪೇಸ್ಟ್ ಆಗಬೇಕು, ಎಲ್ಲೂ ತರಿಯಾಗಿರಬಾರ್ದು, ಅಷ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಹಿಟ್ಟು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಮಾಡಿಟ್ಕೊಂಡಿರೋ ಪೇಸ್ಟನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಕ್ಯಾರೆಟು ಮತ್ತು ಬೀಟ್ರೂಟಿಂದು ಹಿಟ್ಟು ರೆಡಿಯಾಗಿದೆ ದೋಸೆಗೆ ಮಾಡೋದಕ್ಕೆ. ಈಗ ನೋಡ್ತಾ ಇದ್ರಲ್ವ, ಸೊ ಈ ಥರ ಇಷ್ಟು ಮಿಕ್ಸ್ ಆಗಬೇಕು. ಈಗ ನಾನು ದೋಸೆ ಹಂಚು ಕಾಯಕ್ಕಿಟ್ಟಿದ್ದೆ, ದೋಸೆ ಹಂಚು ಕಾದಿದೆ ನೋಡ್ತಾ ಇದ್ದೀರಲ್ಲ. ಸೊ ಈಗ ನಾನು 1 ಸ್ಪೂನ್ ತೊಗೊಂಡಿದ್ದೀನಿ. ಸೊ ನೀವು ಚೌಟ್ ತೊಗೊಂಡ್ರೆ ಬರೆಯೋದಕ್ಕಾಗಲ್ಲ. ಸೊ ಸ್ಪೂನ್ ತೊಗೊಂಡ್ರೆ ನೀವು ಈಸಿಯಾಗಿ ನಿಮಗೆ ಮಕ್ಕಳಿಗೆ ಯಾವ ಥರ ಬೇಕೋ ಆ ಥರ ABCD ಆಗಿರ್ಬೋದು, 1 2 3 ಆಗಿರ್ಬೋದು. ಸೊ ಆ ಥರ ನೀವು ಅದನ್ನು ಮಕ್ಕಳಿಗೆ ಆ ಥರ ಮಾಡಿಕೊಟ್ಟಷ್ಟು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಸಣ್ಣ ಮಕ್ಕಳಿದ್ರೆ 1 2 3 ನಂಬರ್ಸ್ ಆಗಲಿ ಆಲ್ಫಾಬೆಟ್ಸ್ ಆಗಲಿ ಹೇಳ್ಕೊಡ್ಬೇಕು ಅನ್ನೋ ಥರ ಇದ್ದರೆ, ಸೊ ಆ ಥರ ಮಕ್ಕಳಿಗೂ ಈ ಥರ ಇದನ್ನು ನಂಬರ್ಸ್ ಮುಖಾಂತರ ಈ ಥರ ದೋಸೆ ಹಾಕ್ಕೊಟ್ರೆ ಮಕ್ಕಳು ಅದನ್ನು ಹೇಳ್ಕೊತನೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನೂ ಜಾಸ್ತಿನೂ ಕೂಡ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯಲ್ಲಿ ನನ್ನ ಮಕ್ಕಳಿಗೆ ಈ ಥರ ಕಲರ್ ದೋಸೆ ಹಾಕ್ಕೊಟ್ಬಿಟ್ರೆ, ಅದು ಆಲ್ಫಾಬೆಟ್ಸ್ ನಂಬರ್ಸು ಆ ಥರ ಹಾಕ್ಕೊಟ್ಬಿಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸಿಗೆ ನೀವು ಹಾಕ್ಕೊಟ್ಟಿದ್ದು ಯಾವುದೂ ವೇಸ್ಟ್ ಆಗೋದಿಲ್ಲ.
ನೀವು ಇದನ್ನು ಕ್ಯಾರೆಟು, ಬೀಟ್ರೋಟು ಮತ್ತು ಪಾಲಕ್ ಸೊಪ್ಪನ್ನು ಸಹ ಬಳಸ್ಬೋದು. ಪಾಲಕ್ ಸೊಪ್ಪನ್ನು ಬಳಸಬೇಕಾದ್ರೆ ಅದನ್ನು ಬೇಯಿಸ್ಕೋಬೇಕಾಗತ್ತೆ. ನೀರಲ್ಲಿ ಬೇಯಿಸ್ಕೊಂಡು ಆಮೇಲೆ ಮಿಕ್ಸಿ ಮಾಡಿಕೊಂಡು ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಡೈರೆಕ್ಟಾಗಿ ಮಿಕ್ಸಿ ಮಾಡಬಾರ್ದು. ಇಲ್ಲಿ ವೈಟ್ ಹಿಟ್ಟು ಅಂದರೆ ನಾವು ಏನು ರುಬ್ಕೊಂಡಿರ್ತೀವಲ್ಲ ಆ ಹಿಟ್ಟು ಬೇಗ ಬೇಯುತ್ತೆ. ಆದರೆ ಕ್ಯಾರೆಟು ಅಂದರೆ ವೆಜಿಟೇಬಲ್ಸ್ ನಾವೇನು ಮಿಕ್ಸ್ ಮಾಡಿರ್ತೀವಲ್ಲ ಸೊ ಅದು ತುಂಬ ಬೇಗ ಕುಕ್ ಆಗೋದಿಲ್ಲ, ಅದು ಸ್ವಲ್ಪ ನಿಧಾನಕ್ಕಾಗುತ್ತೆ. ಸೊ ನಾವು ಬೇಗನೆ ತೆಗಿಯೋಕ್ಕೆ ಹೋದರೆ ಕಟ್ಟಾಗುತ್ತೆ. ಸೊ ಬೇಗ ತೆಗಿಬಾರ್ದು, ಅದು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ನಾನಿಲ್ಲಿ ನಂಬರ್ಸ್ ಎಲ್ಲದನ್ನು ನಂಬರ್ಸ್ನ ಮಾಡ್ತಾಯಿದ್ದೀನಿ ನೋಡಿ. ಸೊ 1 to 10ವರೆಗೂ ನಂಬರ್ಸಿಂದು ದೋಸೆ ಮಾಡಿದ್ದೀನಿ. ಈಗ ನಾನು ಮಾಡಿಟ್ಟಿರೋ ದೋಸೆ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿಬಿಟ್ಟಿದೆ, ಮಕ್ಕಳು ಅಷ್ಟು ತಿಂದುಬಿಟ್ಟಿದ್ದಾರೆ. ನಾನಿಲ್ಲಿ ಒಂದು ಸರ್ವಿಂಗ್ ಪ್ಲೇಟಲ್ಲಿ ಇಟ್ಕೊಂಡು ಸೊ ನಾನು ಮಾಡಿಟ್ಟಿರೋ ದೋಸೆ 1 2 3 4 5 6 7 8 9 10 ಎಲ್ಲ ದೋಸೆನೂ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮತ್ತೆ ನಾನು ಅಂಚಲ್ಲಿ ದೋಸೆ ಹಾಕ್ತಾಯಿದ್ದೀನಿ, ಏನಂದರೆ ಎ ಅಂತ ಹಾಕಿ ಸೊ ಆ ಗ್ಯಾಪಲ್ಲಿ ವೈಟ್ ಕಲರ್ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಸೊ ಅದು ಡಿಫ್ರೆಂಟಾಗಿ ಕಾಣುತ್ತೆ ಫುಲ್ ಅನ್ನೋದಕ್ಕೋಸ್ಕರ ಸೊ ಎ ಮತ್ತು ಬಿನ ಮಾಡ್ತಾಯಿದ್ದೀನಿ. ಸೊ ಇದ್ರ ನಂತರ ಸಿ ಇದನ್ನು ಕ್ಯಾರೆಟಲ್ಲಿ ಮಾಡ್ತಾಯಿದ್ದೀನಿ. ಕ್ಯಾರೆಟಲ್ಲಿ ಸಿ ಮತ್ತು ಡಿ ಮಾಡ್ತಾಯಿದ್ದೀನಿ. ಸೊ ಡಿ ಮಧ್ಯದಲ್ಲಿ ಫಿಲ್ಲಿಂಗ್ಗೆ ಸೊ ನಾನು ಮತ್ತೆ ವೈಟ್ ಹಿಟ್ಟನ್ನು ಬಳಸ್ತಾ ಇದ್ದೀನಿ, ವೈಟ್ ಕಲರ್ ಹಿಟ್ಟನ್ನು. ನೀವು ಕೂಡ ಇದೇ ಥರ ಮಕ್ಕಳಿಗೆ ಆಲ್ಫಾಬೆಟ್ಸಿಂದು ಬೇರೆ ಥರನೂ ಮಾಡಿಕೊಡ್ಬೋದು. ಮಕ್ಕಳಿಗೆ ಏನು ಕಳಿಸ್ಬೇಕು ದಿನಾಲು ಲಂಚ್ ಬಾಕ್ಸಿಗೆ ಅಂತ ಇರುತ್ತೆ. ಮತ್ತು ದೋಸೆ ಕಳಿಸಿದ್ದು ಇಷ್ಟಪಟ್ಟು ತಿನ್ನೋದಿಲ್ಲ ಮಕ್ಕಳು, ಆರಿರುತ್ತೆ ದೋಸೆ ಅಂತ ಇರುತ್ತೆ. ಈ ಥರ ಮಾಡಿಕೊಟ್ರೆ ಮಕ್ಕಳಿಗೂ ರುಚಿ ರುಚಿಯಾಗಿರುತ್ತೆ. ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ಸಹ ಮಾಡ್ಬೋದು. ಇಲ್ಲಿ ನಾನು ಫಸ್ಟು 1 ಸ್ಪೂನಷ್ಟು ಕ್ಯಾರೆಟಿಂದು ದೋಸೆ ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಸುತ್ತ ವೈಟ್ ದೋಸೆನ ಹರಡ್ಕೊಂಡಿದ್ದೀನಿ. ಸೊ ಇದ್ರ ಸುತ್ತ ನಾನು ರೌಂಡ್ ಬರೋ ಥರ ದೊಡ್ಡವ್ರಿಗೋಸ್ಕರ ಇಲ್ಲಿ ಬೀಟ್ರೋಟನ್ನು ಹಾಕ್ಕೊಂಡಿದ್ದೀನಿ. ಸೊ ಬೀಟ್ರೋಟನ್ನ ಫುಲ್ ಸುತ್ತಲೂ ಬೀಟ್ರೋಟ್ ದೋಸೆನ ಹಾಕ್ಕೊತಾ ಇದ್ದೀನಿ. ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವ್ರಿಗೂ ಈ ಥರ ಕಲರ್ ದೋಸೆ ತುಂಬ ಇಷ್ಟಪಡ್ತಾರೆ. ಸೊ ನಮ್ಮನೆಯಲ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಅದಕ್ಕೆ ನಾನು ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡ್ತಾ ಇರ್ತೀನಿ. ಸೊ ಇದಕ್ಕೆ ನಾವು ತುಪ್ಪನ ಹಾಕ್ಕೊಂಡು, ಇದಕ್ಕೆ ನೀವು ಬೇಕು ಅಂದರೆ ಇಲ್ಲಿ ನಾನು ಖಾರದ ಚಟ್ನಿನ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ದೋಸೆ ಮೇಲೆ ಸ್ವಲ್ಪ ಹರಡ್ಕೋಬೋದು, ಅಂದರೆ ದೋಸೆ ಮೇಲೆ ಸ್ವಲ್ಪ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ನೀವು ಹಚ್ಕೋಬೋದು. ಈಗಿದು ಖಾರದ ಚಟ್ನಿನ ಹಾಕ್ಕೊಂಡಿರೋದ್ರಿಂದ ಇನ್ನೂ ಸ್ವಲ್ಪ ಸ್ಪೈಸಿಯಾಗಿರುತ್ತೆ. ಸೊ ಮಕ್ಕಳಿಗಾದರೆ ಖಾರದ ಚಟ್ನಿ ಹಾಕಿದ್ರೆ ಖಾರ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಕಿರಲ್ಲ. ಪ್ಲೇಟಲ್ಲಿ ದೋಸೆ, ಆಲೂಗೆಡ್ಡೆ ಪಲ್ಯ, ಕಾಯಿ ಚಟ್ನಿ ಇಟ್ಟಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಸೊ ಈಗ ಅದೇ ಥರ ಕಲರ್ ದೋಸೆ ಬೇಡ, ಮಿಕ್ಸ್ ಬೇಡ ಅನ್ನೋರಿಗೆ ನಾನು ಕ್ಯಾರೆಟ್ ಅಷ್ಟೇ ಹಾಕಿ ಒಂದು ದೋಸೆ ಮಾಡ್ತಾಯಿದ್ದೀನಿ. ಹಾಗೆ ವೈಟ್ ಹಿಟ್ಟು, ಅಕ್ಕಿ ಹಿಟ್ಟಿಂದು ಒಂದು ದೋಸೆ ಮಾಡ್ತಾಯಿದ್ದೀನಿ, ಅಂದರೆ ವೈಟ್ ಕಲರ್ ಬರೋ ಥರ ದೋಸೆ. ಇದಕ್ಕೂ ಸೊ ನಾನು ತುಪ್ಪನೇ ಬಳಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಬೀಟ್ರೋಟಿಂದು ಒಂದು ಸಿಂಗಲ್ ದೋಸೆನ ಹಾಕ್ಕೊತಾ ಇದ್ದೀನಿ. ನೀವು ನೈಸಾಗಿ ಪೇಸ್ಟ್ ಮಾಡಿಕೊಂಡ್ರೆ ಮಾತ್ರ ದೋಸೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಬೀಟ್ರೋಟ್, ಅಕ್ಕಿ ಹಿಟ್ಟಿಂದು ವೈಟ್ ಕಲರ್, ಹಾಗೆ ಕ್ಯಾರೆಟಿನ ದೋಸೆ. ಸೊ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.